ಮಾರುತ್ತಿರುವುದು. ಅವನಿಗೆ ನಿನ್ನನ್ನು ವಿಕ್ರಯಿಸಿ ಮುಂದಕ್ಕೆ ಹೋಗೋಣಪ್ಪ. ಹಾಗೆ ಅಪ್ಪ, ಯಾರಾದರೂ ನನ್ನ ತಂಗಿಯನ್ನು ಒಳ್ಳೆಯದು ಕೇವಲ 10 ರ ಹೊರಕ್ಕಾಗಿ ನನ್ನ ಅನ್ನದ ಋಣದ ಬಾಧೆಗಾಗಿ ನನ್ನ ತಂಗಿಯನ್ನು ಮಾರುತ್ತಿರೋದು. ಯಾರಾದರೂ ನನ್ನ ಒಸಿಕೊಳ್ಳಿಯಪ್ಪ. ಅಯ್ಯ, ಏನಯ್ಯ ಇದು? ಯಾರನ್ನೇ ಮಾಡ್ತಾ ಇರೋದು? ಅಪ್ಪ, ನನ್ನ ಸಹೋದರಿಯನ್ನು ಮಾರುತ್ತಿರೋನು ಅಪ್ಪ. ಅಲ್ಲ ಕಣಯ್ಯ, ಹಸು ಮಾರೋದು ನೋಡಿದ್ದೀನಿ, ಕರು ಮಾರೋದು ನೋಡಿದ್ದೀನಿ, ಕುರಿ ಮಾರೋದು ನೋಡಿದ್ದೀನಿ, ಮೇಕೆ ಮಾರೋದು ನೋಡಿದ್ದೀನಿ. ಇದೇನಪ್ಪ ತಂಗಿನ ಮಾರ್ತಿದ್ದೀನಿ ಅಂತ ಹೇಳ್ತೀಯಲ್ಲಪ್ಪ? ಯಾಕಪ್ಪ ತಂಗಿನಿ ಬಾಳ ಐತೇನಪ್ಪ? ಇಲ್ಲಪ್ಪ. ಅಪ್ಪ, ಎಷ್ಟು ವಾರಗಳಿಗೆ ಬರ್ತೀವಿ? ಅಪ್ಪ, ಕೇವಲ 10 ವರ್ಷಗಳಿಗೆ ನನ್ನ ತಂಗಿಯನ್ನು ನನ್ನ ಅನ್ನದ ಋಣದ ಬಾಧೆಗಾಗಿ ಮಾರುತ್ತಿರುವುದಪ್ಪ. ಅಪ್ಪ, ನನ್ನಿಂದ 10 ವಾರಗಳು ಕೊಡಲು ಸಾಧ್ಯವಿಲ್ಲ. ನನ್ನಲ್ಲಿರುವುದು ಕೇವಲ 3 ವಾರಗಳು ಮಾತ್ರ. ಆ 3 ವಾರಗಳನ್ನು ನೀಡುತ್ತೇನೆ. ನಿನ್ನ ತಂಗಿಯನ್ನು ಕಳಿಸುವುದಾದ್ರೆ ಹೇಳು. ಇಲ್ಲ ಇಲ್ಲ, 3 ವರ್ಷಗಳಿಗೆ ಕೊಡುವುದಿಲ್ಲ. ಅಣ್ಣ, ಮನುಷ್ಯನಿಗೆ ಆಸೆ ಎಂಬುದು ಎಂಪಾಸವಲ್ಲವೇ? ಹೌದು ತಾಯಿ. ಅದರಂತೆ ಪೂಜ್ಯರು ಕೊಡುವ 3 ವರಹಗಳಿಗೆ ನನ್ನನ್ನು ಕುಮಾರನನ್ನು ಮಾರಿ ನಿಮ್ಮ ಋಣ ತೀರಿಸಿಕೊಳ್ಳುವರಾಗಿ. ಹಾಗೆ ಆಗಲಿ ತಾಯಿ. ಸ್ವಾಮಿ, ಅಯ್ಯ, ನೀವು ಕೊಡುವಂತಹ 3 ವರ್ಷಕ್ಕೆ ನನ್ನ ತಂಗಿಯನ್ನು ವಿಕ್ರಯಿಸುವೆನು. ಅಯ್ಯ, ಹಾಗೆ ಸ್ವಾಮಿ. ತೆಗೆದುಕೊಳ್ಳಿ. 1 ವರಹ, 2 ವರಹ, 3 ವರಹ. ಹಾಗೆ ಆಗಲಿ. ಅಣ್ಣ, ನಾವು ಪೂಜ್ಯರ ಮನೆಗೆ ಹೋಗಿ ಬರಲಿಲ್ಲ. ಅಯ್ಯೋ ತಾಯಿ, ನಮ್ಮನ್ನು ಆಶೀರ್ವದಿಸುವರಾಗಿ. ಇದೇನಿದು? ಈ ದಾಸಿ ಬಂದಿರೋ ವಿಚಾರವನ್ನು ನನ್ನ ಮಗನಿಗೆ ಹೇಳ್ಬೇಕು, ನನ್ನ ಮಗನಿಗೆ ತಿಳಿಸ್ಬೇಕು. ನೋಡ್ರಪ್ಪ, ನೀವು ಯಾರು ನೋಡಿಲ್ಲ, ಮುಂದೇನು ಹುಟ್ಟಲ್ಲ, ಹಿಂದೇನು ಹುಟ್ಟಲ್ಲ. ಈ ಮೂಲಂಗಿ ಹೊಟ್ಟೆ ನೋಡಿ ಈಲಂಗಿ ಹುಟ್ಟಂಗೆ ಒಬ್ಬ ಮಗ ಹುಟ್ಟ ನನ್ಗೊಬ್ಬ. ನೀವು ಯಾರು ನೋಡಿಲ್ಲ. ಕರಿತೀನಿ ನೋಡ್ರಿ ಅವನ್ನ. ಏ ಗಂಡ, ಏ ಗಂಡ. ಏನಯ್ಯ ನಾಯಿ ಓಟ 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 ಅಂತ ಬೊಗಳ್ತಾ ಇದೀಯಾ? ಏನು ಬಗುಳ್ತಾ ಇಲ್ಲ ಕೂಡ ಕೂಗ್ತಾ ಇರೋದು. ದಂಡ, ಲೇ ದಂಡ. ಓ ದಂಡ ಎಲ್ಲ ಇದೆ. ಅಯ್ಯ, ಕಾಫಿ ತಿಂತಾ ಇದ್ದೀನಿ, ಇಡ್ಲಿ ಕುಡಿತಾ ಇದ್ದೀನಿ. ದಯವಿಟ್ಟು ಮಹಾಮಂಗಳಾರತಿ ಯಾರು ಎದ್ದೋಗ್ಬೇಡಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಮಗ ದೇವ್ರ ಮನೆ ದೇವ್ರ ಇಟ್ಕೊಂಡು ಬೆಳಿತಾನೆ. ಲೇ ದಡ್ಡ, ಬಾರ ಬೇಗ. ತಡೆಯಯ್ಯ, ನಾಮ ಇಕ್ಕೊಂಡು ಸ್ನಾನ ಮಾಡ್ತಾ ಇದ್ದೀನಿ. ನೋಡ್ದೇನಪ್ಪ, ಯಾರಾದ್ರೂ ನಾಮ ಇಕ್ಕೊಂಡು ಸ್ನಾನ ಮಾಡ್ತಾರ? ಈ ದಡ್ಡ ನನ್ನ ಮಗ ನಾಮ ಇಕ್ಕೊಂಡು ಸ್ನಾನ ಮಾಡ್ತಾನೆ. ಲೇ ದಡ್ಡ, ಲೇ ದಡ್ಡ, ಬಾರ ಬೇಗ ಬಾರೋ. ಏನಯ್ಯ? ಅಯ್ಯೋ ದಡ್ಡ ಬಡ್ಡಿ ಮಗರೇ, ನೀನ್ ಬುದ್ಧಿವಂತನೇನಯ್ಯ? ಅದಕ್ಕೆ ನಾನು ನಿನ್ನ ಅಪ್ಪ ಆಗಿರೋದು. ಹಲೋ
ಹಾಡಲ್ಲ ಆರಲೇ ಕಡ್ಡ ಆರಲೇ ಗಾಳಿ ಪಟ ಏನಾಯ್ತು ಮನೆಗೆ ಕೆಲಸ ಮಾಡಕ್ ಒಂದು ದಾಸಿನ ಕರ್ಕೊಂಡ್ ಬಂದಿದ್ದೀನಿ ನೋಡ್ಬಾ ದಾಸಿನ ದಾಸಿ ದಾಸನಯ್ಯ ದಾಸಿ ದಾಸಿ ಏನಯ್ಯ ದಾಸಿ ದಾಸಿ ಮನೆ ಕೆಲಸ ಮಾಡೋ ದಾಸಿ ದಾಸೇನಾ ಕರ್ಕೊಂಡಯ್ಯ ಮೂರುವರ ಕೊಟ್ಟು ಮೂರುವರೆ ಅಂದ್ರೆ ಏನಯ್ಯ ಶನಿವಾರ ಭಾನುವಾರ ಸೋಮವಾರನಯ್ಯ ಏ ಭಾನುವಾರ ಸೋಮವಾರ ಶನಿವಾರ ಅಲ್ಲ ಕಣೋ ಮೂರುವರ ಒಂದು ವಾರ ಅಂದ್ರೆ ಎಷ್ಟಯ್ಯ ವಾರ ಅಂದ್ರೆ ಮೂರುವರ ಪೈಸಾ ಕಣೋ 3.5 ಪೈಸಾ 3 ವಾರ ಅಂದ್ರೆ ಎಷ್ಟಾಯ್ತು 10.5 ಪೈಸಾ ಅದಲ್ಲ ಅಯ್ಯೋ ಮನೆ ಬಿಡ್ತೇನೆ ಅಯ್ಯ ನಮ್ಮ ಮನೆಯೆಲ್ಲ ಹಾಳು ಮಾಡ್ಬೇಕು ಈ ದಾಸಿಗೆ ಅಷ್ಟು ಬ್ಯಾಗ ಕೊಡ್ತಾ ಬಂದಯ್ಯ ದೊಡ್ಡ ಬಡ್ಡಿ ಮಗನೇ ಮನೆಯಲ್ಲಿ ಕೆಲಸ ಜಾಸ್ತಿ ಇರ್ತದೆ ಪಾತ್ರೆ ತೊಳಿಬೇಕು ಮುಸ್ರ ತಿಕ್ಬೇಕು ಆಮೇಲೆ ದನ ಕರುಗಳನ್ನೆಲ್ಲ ಕಟ್ಬೇಕು ಕಸ ಎಲ್ಲ ತಗೊಂಡೋಗಿ ಅಲ್ಲಿ ತಿಪ್ಪೆ ಹಾಕ್ಬೇಕು ಆಯ್ತಾ ಅದೆಲ್ಲ ಕೆಲಸ ಮಾಡ್ತಾರೆ ಮತ್ತೆ ಇನ್ನೇನಪ್ಪ ನಿನಗೆ ಇದೇ ಅದು ಚೋಟಾಡ್ಕೊಂಡು ಮೋಟಾಡ್ ಅದು ಆ ಕಡೆ ಅದು ಬಾರ ಇಲ್ಲಿ ಹಸು ಈ ಕಡೆ ಕರು ಇರ್ತದೆ ತಾಯಿ ಈ ಕಡೆ ಮಗ ಇರ್ತದೆ ಕಣ ಅಯ್ಯ ನೀನ್ ನನ್ ಗುಟ್ಟೆ ಇಲ್ಲ ನನ್ನ ಹತ್ರಯ್ಯ ನೀನ್ ಇಲ್ಲ ಅವಳು ಹುಟ್ಟಿದ್ಯಯ್ಯ ಏನ ಹೇಳಯ್ಯ ಏನೇ ಮಾತಾಡ್ತದ್ಯಾ ಏನಯ್ಯ ಮತ್ತೆ ಕರೆಕ್ಟ್ ಏನಯ್ಯ ಮತ್ತೆ ಅವಳು ಯಾಕಯ್ಯ ಬೇಕಯ್ಯ ಇಲ್ಲಿ ಹಸು ಇದ್ ಕಡೆ ಕರು ಇರುತ್ತೆ ತಾಯಿ ಇದ್ ಕಡೆ ಮಗ ಇರ್ತದೆ ಊಟಕ್ಕೆ ಏನ್ ಮಾಡಿದೀಯ ಅವ್ರಿಗೆ ಊಟಕ್ಕೆ ಸ್ವಲ್ಪ ಅಕ್ಕಿ ಕಡೆ ಒಂದೊತ್ತಿಗೆ ನನ್ನ ಹತ್ರಯ್ಯ ಒಂದ್ ರೂಪಾಯಿ ಏನಾಗ್ತಾ ಇದೆ ಅದ ಆ ಕಡೆ ಬಂದಲ್ಲ ಮೋಟಾಳ ಅದಕ್ಕೆ ಆ ಎಮ್ಮಗೆ ಸ್ವಲ್ಪ ಕೊಡ್ತೀವಲ್ಲ ಒಂದ್ ಪಾವ್ಲ ಅದನ್ನ ಮಾಡ್ಕೊಡ್ತೀವಿ ಒಂದೊಂದ್ ಪಾವ್ ತೊಂದ್ರೆ ಒಂದ್ ವಾರಕ್ಕೆ ಎಷ್ಟಾತು ತಿಂಗಳಿಗೆ ಎಷ್ಟಾತು ವರ್ಷಕ್ಕೆ ಎಷ್ಟಾತು ಅದೇ ಬಡ್ಡಿ ಏನಾದ್ರು ಕೊಟ್ರೆ ಓದ್ಸ್ಕೊಂಡು ಬೋಂಡ ಬೊಜ್ಜಿ ಎಲ್ಲದೂ ಕೊಡ್ತಾನೆ ಇದು ನಾನು ಸುತ್ರ ಇರಂಗಿದ್ರೆ ಈ ಅಮ್ಮ ದಾಸಿ ಇರ್ಲಿ ಇಲ್ಲ ನಾ ಪುತ್ರ ಕೊಟ್ಟು ತೊಲಗುಂಡೆ ಕಣಯ್ಯ ಅಮ್ಮ ಈ ದೊಡ್ಡ ನನ್ನ ಮಕ್ಕಳು ನಾನು ಎಷ್ಟು ಹೇಳಿದ್ರು ಕೇಳಲ್ಲ ಏನು ಮಾಡಕ್ಕಾಗಲ್ಲ ಇವನಿಗೆ ಎಲ್ಲಾದ್ರೂ ಹೋಗಿ ಮಾಡ್ಬಿಟ್ಟು ಬಾರ ಪೂಜೆ ಈ ನನ್ನ ಕಂದನು ಹಂಗೆ ಹೋಗ್ರಿ ನನ್ನನ್ನು ಒಂದರಗರಿಯೂ ಸಹ ಬಿಟ್ಟಿಲ್ಲ ಪೂಜೆ ಕರುಣೆ ತೋರಿ ನೀವು ನನಗೆ ಕೊಡುವ ಅನ್ನದಲ್ಲೇ ಸ್ವಲ್ಪ ಅನ್ನ ಕೊಟ್ಟು ನನ್ನ ಕುಮಾರನನ್ನು ನೀಡಿಸಿಕೊಳ್ಳಿ ಮಾಡಿ ಕರುಣೆ ತೋರಿ ಪೂಜೆ ಅಮ್ಮ ನಾನೇನು ಒಪ್ಕೊಳ್ತೀನಿ ಆದ್ರೆ ಈ ದೊಡ್ಡ ಮಗ ಮಾತ್ರ ಒಪ್ಪಲ್ಲ ಕಣಮ್ಮ ಮಾರ್ಬಿಟ್ಟು ಬಾರಮ್ಮ ಪೂಜೆ ಹೋಗ್ಲಿ 3 ದಿವಸ ಕಾಲಾವಧಿಯಿಂದಾದ್ರೂ ಕೊಡುವುದಾಗಿ ಬೇಗ ತೊಲಗಮ್ಮ ಹೋಗ್ ಬೇಗ ಮಾಡ್ಕೊಂಡ್ ಬಾರಮ್ಮ ಇಲ್ಲ 3 ವಾರ ಕೊಟ್ಟು ಹೋಗಮ್ಮ ನೀನುವ ಈ ಪಾಪಿ ತಾಯಿಯ ಉದದಲ್ಲಿ ಜನಿಸಿ ಇಂದು ನೀನು ಸಹ ನಮ್ಮಿಂದ ದೂರವಾಗಬೇಕು ಟೈಮ್ ಆಯ್ತು ಅರಿತವೇನೋ ವಿಧಿಯನ್ನ ನೀನನು ತಿಳಿದವರೋ ಅರಿಯ
ನೋಡು, ಈ 3 ಮಂದಿಯು ದೇವರು ಬರ್ತಿರುವರು. ಬರಲಿ ಬಾಯಿಂದ ಓರು ಮನೆಯುವ ಶೆಟ್ಟಿಯನ್ನು ನಿಲ್ಲಿಸಿ, ಓ ಚಂದ್ರಮಾನವನ್ನು ಓ ತಿಮ್ಮಯ್ಯ ಶೆಟ್ಟಿಯ ಮನೆಯಲ್ಲಿ ಭಕ್ತಗಳನ್ನು ಕಾಣುವಂತೆ ಮಾಡುವರು. ನಾನೀಗಲೇ ಅಲ್ಲಿಗಾಗಿರುವ ಜೈ ಕೈಮಾಯೇ. ಕಾಲಿನಿಂದ ಬಲು ತತ್ತು ಕಳ್ಳ ನಿನ್ನ ನಚ್ಚಾರ ಮಾಡಬಡಿ ಮಗನಾಗ. ಕಾಲಿನಿಂದ ಬಲು ತತ್ತು ಕಳ್ಳ ನಿನ್ನ ನಚ್ಚಾರ ಮಾಡಬಡಿ ಮಗನಾಗ. ನಿನ್ನ ನಚ್ಚಾರ ಮಾಡಬಡಿ ಮಗನಾಗ. ಒಟ್ಟಾರೆ ನೀವು ಕೋಳಿ ಕೂಕು ಅಂತ ಕೂಗಂಗಿಲ್ಲ, ಗೂಬೆ ಗುರ್ಗುರ್ ಅಂತ ಕೂಗಂಗಿಲ್ಲ, ನಾಯಿ ಬಾವು ಬಾವು ಅಂತ ಬೊಗಳಂಗಿಲ್ಲ. ಒಟ್ಟಾರೇನು ಎದ್ದು ಈ ಕಟ್ಟೆ ಮೇಲೆ ಬಟ್ಟೆನ ಹಿಂಗ್ ತಗೊಂಡು ಈ ಸಿರಾ ಕೆರೆಗೆ ಹೋಗಿ ಮಂಟಾಲುದ್ದ ಬಂಡಿ ನಿಂತ್ಕೊಂಡು ಅಬ್ಬಬ್ಬ ಬಟ್ಟೆ ಆಯ್ತು ಆಯ್ತು ಬಟ್ಟೆ ಒಟ್ಟು ಅದನ್ನ ಇಸ್ತ್ರಿ ಮಾಡಿ ಐರನ್ ಮಾಡಿ ತಗೊಂಡೋಗಿ ಕೊಟ್ರೆ ಏನಂತ ಗೊತ್ತಾಗುತ್ತೆ. ಲೇ ಅಕ್ಷ ಚೆನ್ನಾಗಿ ಮಾಡ್ದಿಲ್ಲ ಅಂತ ಹೇಳ್ತಾರೆ ಬುದೇ. ಹಂಗ್ ಮಾಡಿ ತಗೊಂಡೋಗಿ ಕೊಟ್ರೆ ಇಳಿ ತಿಂದಿರೋದು ಟಗ್ನ ತಿಂದಿರೋದು ಹೊರೆ ಒತ್ತಿ ಕೊಡ್ತಾರೆ ಬುದೇ. ಅದನ್ನ ತಗೊಂಡೋಗಿ ಕುಟ್ಟಿ ಕೇರಿ ತೂರಿದ್ರೆ ಒಂದೇ ಒಂದ್ಸರಿ ರಾಗಿ ಬುದ್ಧಿ ಬುದ್ಧಿ. ಅಡ್ಡಾನಾಮನ ಆಗ್ದೋನ ಅಡ್ಡಾನಾಮನೆ ಹಾಕ್ತೀನಿ, ಉದ್ದಾನಾಮ ಹಾಕೋದು ಉದ್ದಾನಾಮನೆ ಹಾಕ್ತೀನಿ ಬುದ್ಧಿ ಬುದ್ಧಿ. ಅಕ್ಸಂಗು ಹರ್ಸಂಗು ಏನ್ ವ್ಯತ್ಯಾಸ ಗೊತ್ತಾ ಬುದ್ಧಿ ಬುದ್ಧಿ. ಹರ್ಸ ಮಾಡ್ಕೊಂತಿರ್ತಾನೆ, ನಾನ್ ಅಕ್ಸ ಇಲ್ಲಿರ್ತೀನಿ. ಅಕ್ಸ ರಾಜನೇ ಹೇಳ್ತಾನೆ. ಕಾ ತೆಗ್ದು ರಾ ಹಾಕಿದ್ರೆ ಹರ್ಸ, ರಾ ತೆಗ್ದು ಕಾ ಹಾಕಿದ್ರೆ ಹರ್ಸ, ಅಷ್ಟೇನೆ ಬುದ್ಧಿ ವ್ಯತ್ಯಾಸ. ಅದನ್ನ ತಿಳಿದ ಜನ ಲೇ ಅಕ್ಸ ಲೇ ಅಕ್ಸ ಲೇ ಅಕ್ಸ ಅಂತ ಕರೀತಾರೆ ಬುದ್ಧಿ. ನಿಮ್ಗೆ ನನ್ನ ಸಂಸಾರ ಕಥೆ ಹೇಳ್ತೀನಿ ಬುದ್ಧಿ ಬುದ್ಧಿ. ನನ್ಗೆ ಮದುವೆ ಆಗಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ಇದಾನಲ್ಲ ಪಾಪ ನಾಯ್ಕ, ಒಂದಲ್ಲ ಅಂತ ಹೇಳಿ ಎರಡಲ್ಲ ಅಂತ ಹೇಳಿ 5 ಮದುವೆ ಮಾಡಿಸ್ತಾ ಬುದ್ಧಿ. 5 ಫಸ್ಟ್ ಹೇಳಿ ಮದುವೆ ಮಾಡಿಸ್ತಾ ಈ ತಬ್ಲಿಗ್ ಮಾಸ್ಟರ್ ಎತ್ಕೊಂಡು ಹೋಗ್ಬಿಟ್ರು ಬೆಂಗಳೂರು ಕಡೆ. 2 ಹೇಳಿ ಮದುವೆ ಮಾಡಿಸ್ತಾ ಈ ಕಡೆ ಮಾಸ್ಟರ್ ಹಂಗೆ ಎತ್ಕೊಂಡು ಹೋಗ್ಬಿಟ್ರು ಅವ್ರ ಊರ್ ಕಡೆ. 3 ಹೇಳಿ ಮದುವೆ ಮಾಡಿಸ್ತಿದ್ರು ಬುದ್ಧಿ. ಅಲ್ಲಿ ಕುಂತವ್ರಲ್ಲ ಬಂದು 2 ದಿನಕ್ಕೆ ಕಣ್ಣೊಡ್ದು ಕರ್ಗೋಗಿದ್ಲು, ಆದ್ರೂ ಬಿಡ್ಲಿಲ್ಲ, ಎತ್ಕೊಂಡು ಹೋಗ್ಬಿಟ್ರು ಬುದ್ಧಿ. ಇನ್ನು 4 ಹೇಳು ಇದೇನೋ 6 ತಿಂಗಳು ಕಲಿಸ್ತೀನಿ ಅಂತ ಬಂದು 6 ಮಕ್ಳು ಮಾಡಿದ್ರು ನನ್ನ ಕೈ ಕೊಟ್ಟರು, ಎತ್ಕೊಂಡು ಹೋಗ್ಬೇಕು ಹುಡುಗಿಗೆ ಎತ್ಕೊಂಡು ಹೋದ್ರು. ಇರೋ ಒಬ್ಳೆ ಹೆಂಗ್ ಗೌಳೆ ಅಂತೀರ, ಚೆಂಡು ಇಳಿ ಚಳಿವೆ ರಸಗುಲ್ಲ ಮಿಠಾಯಿ ಇದ್ದಂಗೆ ಬೆಳಿಗ್ಗೆ ತೆಳಿಗೆ ಚೋಟ್ ಮೆಣಸಿನ್ಕಾಯಿ ಇದ್ದಾಳೆ, ಕರಿತೀನಿ ನೋಡಿ ಬುದ್ಧಿ. ಬಾರೇ ಹುಡುಗಿ ಸಾರೇ ಕರಿಯೇ, ಬಾರೇ ಹುಡುಗಿ ಸಾರೇ ಕರಿಯೇ, ಬೆಂಗಳೂರಿಗೆ ಹೋಗಿಲ್ಲ ಮಲ್ವಾದ ತಂದ್ರೆ, ಬೆಂಗಳೂರಿಗೆ ಹೋಗಿಲ್ಲ ಮಲ್ವಾದ ತಂದ್ರೆ, ಬಾರೇ ಹುಡುಗಿ ಸಾರೇ ಕರಿಯೇ.
ಮೈಸೂರೆಲ್ಲ ನಾನು ನೋಡಿದ್ದೇನೆ. ಇಲ್ಲ ಇಲ್ಲ ಮೈಸೂರು ಕಾಣಲೇ ಇಲ್ಲ ನಾನು. ಬಾರಿ ಚಿನ್ನ, ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ. ದಸರಾ ಬರ್ತೈತೆ ಅಂತನಾ? ಹೌದು ಕಣೆ ಚಿನ್ನ. ಒಮ್ಮೆ ಕೊಡ್ಸಕ್ಕ? ಹೌದು ಕಣೆ ಚಿನ್ನ. ಆಯ್ತು, ಹೋಗೋಣ. ಬಾರಿ ಹುಡುಗಿ ಬಳ್ಳಾರಿ ಹುಡುಗಿ ಮೈಸೂರು ಹೋಗು ಮದುವೆ ಬಾರಿ ಹುಡುಗಿ ಬಳ್ಳಾರಿ ಹುಡುಗಿ ಮೈಸೂರು ಹೋಗು ಮದುವೆ ಚಾರ್ಜ್ ಕೊಡ್ಬೇಕಿತ್ತು, ಕರ್ಕೊಂಡು ಹೋಯ್ತಿರ್ಲಿಲ್ಲ. ಈಗ ಏನು ಬೇಡ. ಅಲ್ಲ ಗಣಿತಿನ ಸ್ಥಳ ಕರ್ಕೊಂಡು ಹೋಯ್ತಿರ್ಲಿಲ್ಲ. ತಿರುಪತಿ ತಿಮ್ಮಪ್ಪನ್ ತೋರಿಸ್ತಿರ್ಲಿಲ್ಲ. ಈಗ ಬಸ್ಸು ಫ್ರೀ ಐತೆ ಹೇಳ್ಬಿಟ್ಟು ಕಣ್ ಕಡೆ ಗಂಡೀರ್ ಕರ್ಕೊಂಡು ಹೋಗೋದು ಅಲ್ವೇನವ? ಪಾಪಣ್ಣಾಯ್ಕನೇ ಬೇಕು, ಪಾಪಣ್ಣಾಯ್ಕನೇ ಬೇಕು, ಅಲ್ಲೋದ್ರೆ ಹುಷಾರಾಗಿ ಪಾಪಣ್ಣಾಯ್ಕನೇ ಬೇಕು ಅಂತ ಅಲ್ಲೇ ಹೋಗಿ ಓಟ್ ಕೊಟ್ಟೆ ನಾನೇನೇ ಮಾಡೋದಿಕ್ಕಿನ. ಕೊಟ್ಟಿದ್ಕೆ ತಾನೇ ಫ್ರೀ ಬಸ್ ಆಗಿದ್ದು. ಹೌದು, ಎಲ್ಲ ಅಲ್ಲ ಕಣಿತಿನ ಉಣ್ಕೊಂಡ್ ತಿನ್ಕೊಂಡಿರ್ತೆ, ನೀನ್ ಮನೇಲಿ ಕುಂತಿರೋರ್ಗೇನೆ ಫ್ರೀ ಬಸ್. ನಾನು ಬೆಳಿಗಿಂದ ಕತ್ತೆ ಮೇಯಿಸ್ಕೊಂಡು ಬಟ್ಟೆ ಹೊಡ್ಕೊಂಡ್ ಬಂದೆ, ನಂಗೆ ಏನ್ ಕೊಡೋದು ಹೇಳಿದ್ದೀನಿ. ಗಂಡ್ಸಾಗ ಅನ್ನಕ್ ನಾಚಿಕೆ ಮನೆ ಮರದಿ ಬೇಡವ ನಿನಗೆ? ಹೌದು. ಹೆಣ್ಮಕ್ಳೇನೋ ತಂಪಾಗಿರ್ಲಿ, ಗಂಡ ಬೈದಾಗ ತವ್ರ ಮನೆಗೆ ಹೋಗ್ಲಿ ಅಂತ ಅದೇ ಕಣೆ ತಪ್ಪು ಮಾಡಿರೋದು. ನಾನೊಂದ್ ಮಾತು ಹೇಳಿದ್ರೆ ನೋಡಿ, ಖರ್ಚು ಕಾಸಾಗ್ಲಿ ಅಂತ ತಿಂಗಳಿಗೆ 2000 ಬೇರೆ ಕೊಡ್ತಾರ ಗೊತ್ತಾ? ಹೌದಾ? ನೀನ್ ಯಾವ ಲಕ್ಷ್ಮಿ ಹೇಳಿ? ಭಾಗ್ಯಲಕ್ಷ್ಮಿ. ಗರುಡ ಲಕ್ಷ್ಮಿ, ದರಿದ್ರ ಲಕ್ಷ್ಮಿ. ಆಯ್ತು ಕಣೆ, ಬಿಡ ಹೇಳಲ್ಲ, ಬಿಡ ಚಿನ್ನ. ಅಲ್ಲ ಕಣೆ, ಬಾಯಿ ಮಾತು ಚಿನ್ನ ಚಿನ್ನ. ಮುಂದಿನ ಸರ್ಕಾರ ಬಂದು ಎಲ್ಲ ಹೆಣ್ಮಕ್ಳು ಚಿನ್ನ ಕೊಡ್ತದೋ ಗೊತ್ತಿಲ್ಲ. ಉಣ್ಕೊಂಡ್ ತಿನ್ಕೊಂಡಿರ್ತೀಯ, ಯಾಕೆ ಇಷ್ಟ ತಪ್ಪ ನಿಂಗೆ? ಮತ್ತೆ ನೀನು 6 ತಿಂಗಳಿಗೊಂದ್ಸಲಿ, ವರ್ಷಕ್ಕೊಂದ್ಸಲಿ ಒಂದ್ ಸೀರೆ ತಂದ್ಕೊಟ್ಟಿಯ? ಅಲ್ಲ ಕಣೆ ಚಿನ್ನ, ಈ ಯುಗಾದಿವರೆ ಆ ಗೌರಿಗೆ, ಆ ಗೌರಿವರೆ ಈ ಯುಗಾದಿಗೆ. ಅಲ್ಲ ಕಣೆ ಚಿನ್ನ, ನಿಮ್ಮಪ್ಪ ನಿಮ್ಮಪ್ಪ ಗೌರಿ ಹಬ್ಬಕ್ಕಂತ ನಿನ್ ಕರ್ಕೊಂಡು ಹೋಗಿದ್ನಲ್ಲ, ಅದೇನೇನ್ ಕೊಟ್ಟಾಗ ಹೇಳಿ? ನಮ್ಮ ಅಪ್ಪನ ಮನೆಗೆಲ್ಲ ಹೇಳಕ್ ಆಗಕ್ಕಿಲ್ಲ. ಅಲ್ಲ ಕಣೆ ಚಿನ್ನ, ನಮ್ಮ ಅಪ್ಪ ಏನ್ ಗೊತ್ತಾ, ಕೊಟ್ಟ ಹೆಣ್ಣು ಕುಲುಕ್ವರ್ಗು. ನಿನ್ ಗಂಡ ಇರ್ತಾನೆ, ನಾನ್ ಯಾಕೆ ಕೊಡಿಸ್ಲಿ? 18 ವರ್ಷ ಸಾಕಿಲ್ವಾ ಅಂದ, ಇನ್ನೇನು ಮಾಡ್ಲಿ ನಾನು? ಅಲ್ಲ ಕಣೆ ಚಿನ್ನ, ನಿಮ್ಮಪ್ಪ ನಮ್ಮಪ್ಪನೇ ನನ್ ಮದುವೆ ಟೈಮಲ್ಲಿ ನಿನ್ನ ಮದುವೆ ಸಮಯದಲ್ಲಿ ತೋಳಿಲ್ಲದ ಒಂದು ಪೈಜಾಮ, ಕಾಲಿಲ್ಲದ ಒಂದು ಪ್ಯಾಂಟ್, ಇನ್ನೇನ್ ಕೊಡ್ಬೇಕಿತ್ತು? ಅಷ್ಟೇ. ಅಲ್ಲ ಕಣೆ ಚಿನ್ನ, ಇಲ್ಲಿ ಕುಂತಿರೋ ಜನಗಳಿಗೆ ಕೇಳಿ, ಅವ್ರ ಅಳಿಯ ಮಗಳು ಚೆನ್ನಾಗಿರ್ಲಿ ಅಂತ ಮೋಟಾರು, ಕಾರು, ಬಂಗ್ಲೆ, ಚಿನ್ನ, ಬೆಳ್ಳಿ ಎಲ್ಲಾ ಕೆಲಸ ಮಾಡ್ತಾವನಲ್ಲ, ಇವ್ರಿಗೆಲ್ಲ ಕೊಡ್ತಾನ ನಮ್ಮಪ್ಪ. ಎಲ್ಲ ಕಣೆ ಚಿನ್ನ, ನಮ್ಮ ಅಪ್ಪನ ಮುಂದೆ ಬಂದ್ಬಿಟ್ಟಿ ನಾನ್ ಅರ್ಥ ಅಂತ ಡೌ ಮಾಡ್ದೆ. ಆಮೇಲೆ ಗೊತ್ತಾಯ್ತಿ ನನ್ನ ಮಗ ಅರ್ಥ ಅಂತ. ಮೀಸೆ ನೋಡಿ ಹೆಂಗೈತಿ. ಒಬ್ನಿಗೆ ಪಾಪ ಇರೋದು ಮೀಸೆ, ಬೇರೆ ಯಾರಿಗೆ ಹೇಳಿ ಚಿನ್ನ? ನೋಡ ಇಲ್ಲಿ ಕುಂತಿರೋ ಐತೆ, ಅಲ್ಲ ಕೀಬೋರ್ಡ್ ಮಾಡ್ಸೋದು ಹೆಂಗೈತಿ? ಎಲ್ಲಿ? ಮೀಸೆ. ಹೌದಾ? ಮೀಸೆ ಚೆನ್ನಾಗೈತೆ. ತಬಲ ಮಾಡ್ಸೋದು ದೊಡ್ಡ ಗಟ್ಟ ಹೆಂಗೈತೆ? ಅವ್ರು ಸನ್ಯಾಸಿದ್ದಾನೆ. 2 ಆಯ್ತವೆ. ಹೌದಾ? 2 ತಿಂಗಳಿಗೆ 2 ಆಯ್ತು.
ಹೇಳಿದವ ಇನ್ನ ಅಲ್ಲಿ ಹೇಳೋದು ಸನ್ಯಾಸಿ ಇಲ್ಲಿ ಬ್ರಹ್ಮಚಾರಿ. ಅದಕ್ಕೆ ನಾನು ಒಂದು ಜನರಿಗೆ ಹೊತ್ಕೊಂಡು ಹೋಗಿರೋದು. ನೀನ್ 5ನೇ ಕಣೆ ಜಿನ್ನ. ಮಾನ ಮನೆಗೆ ಬಿಡುವ ಬಾಯ್ ಬಂತ ಯಾಕೆ ದಿನ ಉಣ್ಕೊಂಡು ತಿನ್ಕೊಂಡಿರ್ತೀಯ ನನ್ ಮ್ಯಾಲ ಯಾಕೆ ಕೋಪ? ಉಣ್ಕೊಂಡು ನನ್ನ ಕೋಪ ಯಾಕೆ? Oh,
ಏನಂತ ಅದೇ ಹೇಳದ್ ನನ್ನ ಮದ್ವೆ ಆದ್ಮೇಲೆ ಹೆಂಗಸ್ರಿಗೆ ಏನಾಯ್ತದ ಅದೇ ನನಗೂ ಆಗಿರೋದು ಅಂತ. 1 ಆಚೆ 2 ಆಚೆ 3 3 4 ತಿಂಗಳಾಗೈತೆ ನನಗೆ. ಏನು ಚಿನ್ನ 4 ಅಯ್ಯೋ ದೇವ್ರೇ. ಆಗಿದ್ ನನಗೆ ಭಯ ಪಡ್ಕೊಳ್ಳೋದು ಯಾಕೆ ನೀನು? ಚಿನ್ನ ಹಾ, ಕನ್ಸ ಜಿಟ್ಲೆ ಒಂಚೂರು ಅಯ್ಯೋ ಕನ್ಸೆ 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 ಅಲ್ಲ ಕಣಿ ಚಿನ್ನ ನಿನ್ ಬಾಯಿಗೆ ಸಕ್ಕರೆ ಹಾಕ 4 ತಿಂಗಳಂತ ಫಸ್ಟೇ ಯಾಕೆ ಹೇಳಿಲ್ಲ ಚಿನ್ನ? ಆಗ್ತಂತಾನೆ ಹೇಳಬೇಕು, ಆಗ ಮುಂಚೆ ಹೇಳಕ್ಕಾಯ್ತದ? ಹೌದಾ ಚಿನ್ನ? ಅದಕ್ಕೆ ನನ್ ಕೈಲಿ ಮಾಡಕ್ಕಾಗತ್ತೆ. ಅಲ್ಲ ಕಣೆ ರೋಮಾಂಚನಾದ ನೋಡ್ರಿ, ಯಾವ್ದೋ ಒಂದಮ್ಮ ಹತ್ಕೊಂಡು ಮಗ ಎತ್ಕೊಂಡು ಯಾಕೆ ಇತ್ತ ಕಡೆನೆ ಬರ್ತಾವ್ರಿ, ಏನಾಗಾಯ್ತು? ಯಾರಮ್ಮ ನೀನು? ಈ ದಾರಿ ಈ ಮಗು ತಕೊಂಡು ಎಲ್ಲಿಗಮ್ಮ ಹೋಗ್ತಿದ್ಯಾ? ರಾಮಶಾಸ್ತ್ರಿಗಳಲ್ಲಿ ದಾಸತ್ವಕ್ಕಾಗಿ ನನ್ನ ಧಣಿಗಳು ನಿಮ್ಮ ಮಗನೋಪಾದಿಯಲ್ಲಿ ಸಾಕಿ ಸಲಹೆ ಕೊಡರಷ್ಟೇ ಸಾಕು ಕೂತರೆ. ನಿಮ್ಮ ಮನೆಯಲ್ಲಿ ನನ್ನ ಕುಮಾರ ಯಾವ ಕಾರ್ಯಗಳನ್ನು ಮಾಡಬೇಕು? ಅಮ್ಮ ತಾಯಿ, ನಮ್ಮಲ್ಲಿ 4 ಕತ್ತೆ ಇದಾವೆ, ಕತ್ತೆ ಕಾಯ್ಬೇಕು. ಬಾಳೆ ತೋಟ ಇದೆ, ಬಾಳೆ ತೋಟ ಕಾಯ್ಬೇಕು ತಾಯಿ. ನೋಡಿ ಮಗನೇ, ಈ ಪಾಪಿ ತಾಯಿಯ ಉದರದಲ್ಲಿ ಜನಿಸಿ ನೀನಿಂದು ಕತ್ತೆ ಕಾಯುವಂತಾಯ್ತಲ್ಲ ಕುಮಾರ. ಕಂದ, ಈ ಪೂಜ್ಯರ ಮನೆಗೆ ಹೋಗುವ ಮಗನೇ. ಅಮ್ಮ ತಾಯಿ, ಬೇಗ ಕಳ್ಸಮ್ಮ. ಬಳು ಅಂತೀಯಲ್ಲ, ಕಳಿಸ್ತೀಯ ನಾನು ಹೋಗ್ಲೋ? ಕಳ್ಳತನವನ್ನು ಮಾಡಬೇಡ, ಸುಳ್ಳನ್ನು ಹೇಳಬೇಡ. ಹೌದು, ಸದಾಕಾಲ ಹಾಗೆ ನೀನಿದ್ದ ಆ ಶ್ರೀಹರಿಯ ಜ್ಞಾನ ಮಾಡು. ಆ ಪರಮಾತ್ಮನು ನಿನ್ನನ್ನು ಕೊರೆದು ಕಾಪಾಡು. ಹೋಗುವರೆಗೆ ಕಂದ, ಹೋಗುವರೆಗೂ ಅಮ್ಮ. ಅಪ್ಪ ಕುಮಾರ ಬಾರಪ್ಪ. ಕುಮಾರ, ನೋಡಪ್ಪ, ನಮ್ಮನೇಲಿ ಜಾಸ್ತಿ ಕೆಲಸ ಏನಿಲ್ಲ. ಅಗೋ ಅಲ್ಲಿ ಬಾಳೆ ತೋಟ ಕಾಣ್ತಿದ್ಯಲ್ಲ, ಆ ಸುತ್ತಲೂ ನಮ್ದು. ಆ ಮಧ್ಯದಲ್ಲಿ ತಾವು ಇರ್ತಿದ್ಯಲ್ಲ, ಆ ರಾಮಶಾಸ್ತ್ರಿದು, ಅಲ್ಲೆಲ್ಲ ನಾ ಕತ್ತೆ ಗಿತ್ತೆ ಬಿಟ್ಟು ಬಿಡ್ತೀಯ. ಹೋಗುವರೆಗೆ ಮಗನೇ, ಹೋಗುವರೆಗೂ ಅಮ್ಮ. ನಿನ್ನ ನೋಡಲಿ ನಾನು ಹೇಗೆ ತಾನು ಜೀವಿಸಲಿಕ್ಕೆ? ಯಾಕೆ ಚಿನ್ನ ಈ ಅಮ್ಮ ಹಂಗಂತವೆ? ಅಯ್ಯೋ, ಎತ್ತೋರ್ಗಂತ ಎತ್ತೋರ್ಗೆ ಗೊತ್ತು, ನಿನಗೂ ಆಯ್ತದೆ. ಮುಂದೆ ಹೋಗಿರಲಿ. ಹೌದಾ? ಆದಾಗ ನೋಡು. ಅಯ್ಯ, ಬರಪ್ಪ, ಅಲ್ಲಿ ಬೆಳಕಾಯ್ತು. बहुत भिक्षान नहीं अम्मा, बहुत भिक्षान नहीं अम्मा, हसीने ये अन्नवने बाबा उल्लम्मा अम्मा प्राणव उल्लम्मा
ಧಣಿಗಳು ಕೊಟ್ಟಿರುವ ಈ ಅನ್ನವನ್ನು ತಿನ್ನೋಣವೆಂದರೆ ಯಾರು ಯಾಚಕರು ಭಿಕ್ಷೆಯನ್ನು ಬೇಡುತ್ತಿರಲಿಲ್ಲ. ಈ ಅನ್ನವನ್ನೇ ಕೊಟ್ಟು ಅವರ ಹಸುವನ್ನು ನೆನೆಸುವುದು. ಈ ಅನ್ನವನ್ನು ತಿಂದು ನಿಮ್ಮ ಹಸುವನ್ನು ನೆನೆಸಿಕೊಳ್ಳುತ್ತಾರೆ. ಹಾಗೇ ಆಗಲಿ ಅಮ್ಮ, ಹಾಗೇ ಆಗಲಿ. ಬಾಯಿಲ್ಲವನು ಮಾಡಿಕೊಳ್ಳುತ್ತೀಯ ಮನೆಯಲ್ಲಾಗೆ ತಾಯಿ ತಂದೆ ಸೇವೆಯ ಯೋಗ ತಾಯಿ ತಂದೆ ಸೇವೆಯ ಯೋಗ ಬರಬಾರದೆ ಬಾಳಿನಲ್ಲಿ ಬೇಗ ತಾಯಿ ತಂದೆ ಸೇವೆಯ ಯೋಗ ಬರಬಾರದೆ ಬಾಳಿನಲ್ಲಿ ಬೇಗ ವೇದ ಸಾರುವ ದೇವರೇ ತಾಯಿ ವೇದ ಸಾರುವ ದೇವರೇ ತಾಯಿ ಜ್ಞಾನದ ಗುರುದೇವರೇ ತಂದೆ ಜ್ಞಾನದ ಗುರುದೇವರೇ ತಂದೆ ಪ್ರೇಮ ಸಾರಥಿ ಮೂರ್ತಿಯವರ ಪ್ರೇಮ ಸಾರಥಿ ಮೂರ್ತಿಯವರ ಪಡುಪಾಂಬನೆ ಪಡುಪಾಪಿಲಾಲೋ ಪಡುಪಾಂಬನೆ ಪಡುಪಾಪಿಲಾಲೋ ತಾಯಿ ತಂದೆ ಸೇವೆಯ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ ಆ ಪರಮಾತ್ಮ ಇದೇನು ಮಧ್ಯಾಹ್ನ 12 ಗಂಟೆಯಾದರೂ ನಮ್ಮ ದಣಿಯರು ಊಟವನ್ನೇ ತರಲಿಲ್ಲವಲ್ಲ. ಈ ಕುಕ್ಷವಾದೇನು ಸಹಿಸಲಾರನು ದೇವಾ, ಸಹಿಸಲಾರನು. ನೀರು ನೀರು ಶಂಭೋ ಶಂಕರ, ಶಂಭೋ ಮಹಾದೇವ, ಹರರ ಮಹಾದೇವ. ಹಾ, ಬಾಯಾರಿಕೆ ಬಾಯಾರಿಕೆ. ಹಲೋ, ತಾತ, ತಾವು ಯಾರು ತಾತ? ತಾತ, ಇಲ್ಲಿ ಬರಲು ಕಾರಣವೇನು ಸ್ವಾಮಿ? ಯಾ ಬಾಲಕ, ನಾನು ಮಾಡುತ್ತ ಬ್ರಾಹ್ಮಣನು. ನಾನು ದೂರದಿಂದ ಆಯಾಸಗೊಂಡು ಬಂದಿರುವನು. ಎಲ್ಲಿಯಾದರೂ ಸ್ವಲ್ಪ ಜಲವನ್ನು ತೋರಿಸಪ್ಪ, ನಿನಗೆ ಪುಣ್ಯ ಬರುವುದು. ಸ್ವಾಮಿ, ಅದೋ ಅಲ್ಲಿ ಕಾಣುತ್ತಿರುವ ಬಾಳೆ ತೋಟದಲ್ಲಿ ಒಂದು ಬಾವಿರುವುದು ಸ್ವಾಮಿ. ಅಲ್ಲಿ ಹೋಗಿ ನಿಮ್ಮ ದಾಹವನ್ನು ತೀರಿಸಿಕೊಳ್ಳುವರಾಗಿ. ಅಪ್ಪ ಬಾಲಕ, ನನಗಾದರೂ ಕಣ್ಣಿನ ದೃಷ್ಟಿಯು ಗೋಚರವಾಗುವುದಿಲ್ಲ. ಆದ್ದರಿಂದ ನೀನೇ ಬಂದು ಆ ಬಾವಿಯನ್ನು ತೋರಿಸಪ್ಪ, ನಿನಗೆ ಪುಣ್ಯ ಬರುವುದು. ಸ್ವಾಮಿ, ನಾನು ದಣಿಯರ ಆಜ್ಞೆಯಂತೆ ಇಲ್ಲಿ ಕತ್ತೆಗಳನ್ನು ಕಾಯುತ್ತಿರುವ ಸ್ವಾಮಿ. ನಿಮ್ಮೊಡನೆ ಬರಲು ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಯಾ ಬಾಲಕ, ನೀನು ಆ ಬಾವಿಯನ್ನು ತೋರಿಸದಿದ್ದರೆ ನನ್ನ ಪ್ರಾಣವೇ ಹೋಗುವಂತಾಗುವುದು. ಆದ್ದರಿಂದ ನೀನು ಬ್ರಾಹ್ಮಣನ ದೋಷಕ್ಕೆ ಗುರಿಯಾಗುವೆ. ಬೇಗ ಬಂದು ತೋರಿಸಪ್ಪ, ನಿನಗೆ ಪುಣ್ಯ ಬರುವುದು. ಆ ಪರಮಾತ್ಮ, ಹಾಗಾದರೆ ಬೇಗ ಬನ್ನಿ ಸ್ವಾಮಿ. ಬಾಲಕ, ಸ್ವಾಮಿ, ಸ್ವಾಮಿ,
ತಾತ ತಾತ, ಇದೇ ಆ ಬಾವಿ. ನಿಮ್ಮ ದಾವನ್ನು ತೀರಿಸಿಕೊಳ್ಳುವರಾಗಿ. ಆಗಬಹುದು. ಓ ಬಾಲಕ, ಹಲೋ ಹಲೋ. ನೀರಿನ ದಾಹವನ್ನಾದರೂ ತಿಳಿದುಕೊಂಡೆ. ಬಾ ಬಾಲಕ, ಪೂಜ್ಯರೇ, ಬಾ ಇಲ್ಲಿ. ಅದು ಅಲ್ಲಿ ನೋಡು, ಆ ಬಾಳೆ ತೋಟವು ಎಷ್ಟು ಸುಂದರವಾಗಿರುವುದು ತಿಳಿಯುತ್ತೆ. ನೋಡಿದ್ಯಾ ಕಂದ? ಹೌದು ಸ್ವಾಮಿ. ಆ ಮಗು ಬಾಲಕ, ನನಗಾದರೂ ಬಹಳ ದಿವಸದಿಂದ ಬಹಳ ಹೊಟ್ಟೆ ಹಸಿವಾಗುತ್ತಿರುವುದು. ಆದ್ದರಿಂದ ಆ ಬಾಳೆ ಗಿಡದಲ್ಲಿರುವ 2 ಚಿಪ್ಪು ಹಣ್ಣನ್ನು ತಾರಪ್ಪ, ನಿನಗೆ ಪುಣ್ಯ ಬರುವುದು. ಪೂಜ್ಯರೇ, ದೊಡ್ಡವರಾದ ನೀವುಗಳೇ ಏನು ಅರಿಯದ ಈ ಬಾಲಕನಿಗೆ ಎಂತಹ ವಿದ್ಯೆಯನ್ನು ಹೇಳಿಕೊಡುವಿರಾ? ಅನ್ಯರ ತೋಟದಲ್ಲಿ ಹಣ್ಣನ್ನು ಕದಿಯುವುದು ಅಪರಾಧವಲ್ಲ ಪೂಜ್ಯರೇ. ಬಾಲಕ, ಬೇಗ ಚಿಪ್ಪು ತಾರಪ್ಪ. ಪೂಜ್ಯರೇ, ಅನ್ಯರ ತೋಟದಲ್ಲಿ ಹಣ್ಣನ್ನು ಕದಿಯುವುದು ನನ್ನನ್ನು ಸುಮ್ಮನೆ ಬಿಡುವರೆ? ನಮ್ಮ ಕತ್ತೆಗಳು ಯಾವ ಕಡೆಗೆ ಹೋಗುತ್ತಿರುವುದು? ನಾವು ಬರುತ್ತೇನೆ. ಬಾಲಕ ಬಾಲಕ ಬಾಲಕ, ಸಜೆ! ಈ ಬಾಲಕನು ಸಣ್ಣವನಾದರೂ ನನಗೆ ಉಪದೇಶವನ್ನು ಮಾಡಿದನಲ್ಲ. ಇರಲಿ, ಈ ಕಣ್ಣೆಯಲ್ಲಿ ಸಜ್ಜ, ಬಾಯಿಯಲ್ಲಿಯೂ ಸಜ್ಜ. ಇದು ಅವರ ಉದರದಲ್ಲಿ ಧರಿಸಿರುವ ಈ ಬಾಲಕನಲ್ಲಿಯೂ ಸತ್ಯ. ಇವರನ್ನು ಸತ್ಯಭ್ರಷ್ಟರನ್ನಾಗಿ ಮಾಡಲು ನನಗೆ ಯಾವ ಮಾರ್ಗವೂ ಗೋಚರವಾಗುತ್ತಿಲ್ಲವಲ್ಲ. ಏನು ಮಾಡಲಿ? ಈಗ ನನ್ನ ಮಾಯ ಪ್ರಭಾವದಿಂದ ಆ ಬಾಳೆ ಗಿಡದಲ್ಲಿರುವ 2 ಚಿಪ್ಪು ಬಾಲಕಗಳನ್ನು ತೆಗೆದು ಆ ಬಾಲಕನ ಕಂಬಳಿಯನ್ನು ಇಟ್ಟು ಅದನ್ನ ತನ್ನಿಂದಲೇ ಈ ಬಾಲಕರ ಕಳವನ್ನು ಛೇದಿಸುವಂತೆ ಮಾಡುವೆನು. ಚತುರ ಬಾಲನ ಕರಗಳ ಕಡಿಸಿ ಪರಿಪರಿ ಪರಿಸುವೆನ. ಚತುರ ಬಾಲನ ಕರಗಳ ಕಡಿಸಿ ಪರಿಪರಿ ಪರಿಸುವೆನ. ಪರಿಪರಿ ಪರಿಸುವೆನ. ಪರಿಪರಿ ಪರಿಸುವೆನ. ಈ ನಮ್ಮ ಬಾಳೆಯ ತೋಟಕ್ಕೆ ಯಾರಾದರೂ ಬಂದಿದ್ದರೆ? ಸ್ವಾಮಿ, ಒಬ್ಬರು ಬ್ರಾಹ್ಮಣರು ಬಂದಿದ್ದರು ಸ್ವಾಮಿ. ಅವರು ಬಂದು ಜಲವನ್ನು ಕೇಳಿದರು ಸ್ವಾಮಿ. ತೋಟದಲ್ಲಿ ಜಲವಿರುವುದು ಎಂದು ಹೇಳಿದೆ ಸ್ವಾಮಿ. ಆಗ ತೋರಿಸಿ ಬಾ ಎಂದು ಕೇಳಿದರು ಸ್ವಾಮಿ. ಆಗ ನಾನು ತೋಟಕ್ಕೆ ಬಂದು ಜಲವನ್ನು ತೋರಿಸಿದೆ ಸ್ವಾಮಿ. ಆ ಸಮಯದಲ್ಲಿ 2 ಚಿಪ್ಪು ಬಾಳೆಹಣ್ಣನ್ನು ಕಿತ್ತು ಕೊಡಪ್ಪ ಎಂದು ಕೇಳಿದರು ಸ್ವಾಮಿ. ಆಗ ನಾನು ಪರರೊಡೆ ಭಾಷಣವೆಂದು ತೋಟ ಬಿಟ್ಟು ಓಡಿ ಹೋದನು ಸ್ವಾಮಿ. ಈ ಮಾತು ಸತ್ಯ ಸ್ವಾಮಿ. ಅಪ್ಪ ಮಗು, ಹಾಗಾದ್ರೆ ಇಲ್ಲಿರುವ ಕುಮಟವು ಯಾರದು? ನನ್ನದೇ ಸ್ವಾಮಿ. ಓ, ಹಾಗಾದ್ರೆ ಆ ಬಾಳೆಹಣ್ಣನ್ನು ಇವನೇ ಕದ್ದಿರಬಹುದು. ಮುದ್ದು ಬಾಳೆ ಚಿಪ್ಪುಗಳನ್ನು ಕದ್ದು ಇಲ್ಲ ಎಂದು ಸುಳ್ಳು ಮಾಡುತ್ತಿರುವೆಯ? ಈಗ ನಿನಗೆ ತಕ್ಕ ಶಾಸ್ತಿಯನ್ನು ಮಾಡುವೆನು. ಮುದ್ದು ಬಾಲಕನ ಕರಗಳ ಮುದ್ದು ಬಾಲಕನ ಕರಗಳ ಭಾರತನ ಕರಗಳು ನಾನು ಪಾಪಿಯಾದೆನು. ಈ ನಿನ್ನ ಕರಗಳನ್ನು ಈ
ಕಲ್ಲಿನ ಮೇಲೆ ಇಡುವನಾಗು. ನಿನ್ನ ಹಸ್ತವನ್ನು ಈಗಲೇ ಕತ್ತರಿಸು. ಸ್ವಾಮಿ, ಶಿವನ ಪಾದ ಸಾಕ್ಷಿಯಾಗಿ ಕದಿಯಲಿಲ್ಲ ಅಣ್ಣ ನಾನು. ಶಿವನ ಪಾದ ಸಾಕ್ಷಿಯಾಗಿ ಕದಿಯಲಿಲ್ಲ ಅಣ್ಣ ನಾನು. ಪಾದ ಸಾಕ್ಷಿಯಾಗಿಯೂ ಇದೋ ನಿಮ್ಮ ಪಾದ ಸಾಕ್ಷಿಯಾಗಿಯೂ ಈ ಹೆಣ್ಣನ್ನು ನಾನು ಕದಿಯಲಿಲ್ಲ ಸ್ವಾಮಿ, ಕದಿಯಲಿಲ್ಲ. ತಂದೆ ಇಲ್ಲದ ಈ ತಪ್ಪಲಿಗೆ ಹೊಡೆಯಬೇಡಿ ಸ್ವಾಮಿ, ಹೊಡೆಯಬೇಡಿ. ಬಾಲಕ, ಸುಳ್ಳು ಮಾತುಗಳನ್ನು ಆಡಬೇಡ. ಈ ನಿನ್ನ ಕರಗಳನ್ನು ಇಡುವನಾಗು. ಅಮ್ಮ, ನಾನು ರಾಮಶಾಸ್ತ್ರಿಯಲ್ಲಿ ದಾಸತ್ವಕ್ಕಾಗಿರುವೆನು. ನನ್ನ ಕುಮಾರನನ್ನು ಕತ್ತೆ ಕಾಯಿಲೆಂದಿರಿಸಿದರು. ಕತ್ತೆ ಕಾಯಿಲು ಹೋದ ನನ್ನ ಕುಮಾರನನ್ನು ಮಾರಲಿಲ್ಲವೆಂದು ಹೇಳಿದರು. ನನ್ನ ಕುಮಾರನು ನೀವೇನಾದ್ರೂ ನೋಡಿದ್ರ? ಅಮ್ಮ, ಆ ಕತ್ತೆ ಕಾಯುತ್ತಿದ್ದ ಬಾಲಕ ನಿನ್ನ ಕುಮಾರನೇ ತಾಯಿ. ಹೌದು ಸ್ವಾಮಿ. ಅಮ್ಮ, ನನ್ನ ದಣಿಯವರ ಬಾಳೆ ಮರದಲ್ಲಿ 7 ಚಿಪ್ಪು ಬಾಳೆಹಣ್ಣನ್ನು ಕದ್ದಿರುವ ಕಾರಣವಾಗಿ ನಿನ್ನ ಕುಮಾರನ ಕರಗಳನ್ನು ಈ ಪಾಪಿಯಾದ ಅಮ್ಮ, ದುಃಖಿಸಬೇಡಮ್ಮ, ನೀನಿನ್ನು ದುಃಖಿಸಬೇಡ. ನನ್ನ ಜೊತೆ ಬರುವ ನನ್ನ ಕುಮಾರನ ಕರಗಳನ್ನು ತಾಯಿ
ಬಾವಿಯ ಕರಗಳನ್ನು ಕಡಿಯಲು ನಿಮಗೆ ಮನಸ್ಸಾದರೂ ಹೇಗೆ ಬಂತು? ಕರಗಳನ್ನು ಕಡಿಯುವ ಸಮಯದಲ್ಲಿ ನನ್ನ ಕುಮಾರನದೆಷ್ಟು ಅಮ್ಮ 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 ಎಂದು ಗೋಳಾಡಲಿಲ್ಲ. ಈಗ ನನ್ನ ಕುಮಾರನೆಲ್ಲವನು ಅವನ ನೆಲೆಯಿಂದಾದ್ರೂ ತೋರಿಸಿ ನಿಮಗೆ ಪುಣ್ಯ ಬರುವುದು. ನಿನ್ನ ಕುಮಾರನನ್ನು ನಾನು ತೋರಿಸುವುದು ತಾಯಿ. ಅಮ್ಮ ತಾಯಿ ನೋಡಿ ಅಮ್ಮ, ಇವರೇನೇ ನಿಮ್ಮ ಕುಮಾರನು. ಕುಮಾರ ಚಕರ ಕುಮಾರ ಮಾತನ್ನು ನಿರಾಕರಿಸಿ ಕರಗಳನ್ನೇ ಕಳೆದುಕೊಂಡಿರುವ ಎಲ್ಲ ಮಗನೇ. ಏನು ಆಶ್ಚರ್ಯ! ಈಗ ತೋಳಿನಲ್ಲಿರುವ ಮಾಂಗಲ್ಯವು ಪ್ರಕಾಶಮಾನವಾಗಿ ಬೆಳಗುತ್ತಿರುವುದು. ಅಮ್ಮ ತಾಯಿ, ನೀನಾದರೆ ಯಾರಮ್ಮ? ನಿನ್ನ ಕೊಳ್ಳಿನಲ್ಲಿರುವ ಮಾಂಗಲ್ಯವು ಈ ರೀತಿಯಾಗಿ ಹೊಳೆಯಲು ಕಾರಣವಾದರೆ ಏನಮ್ಮ? ಇದೇನಾಶ್ಚರ್ಯ! ನನ್ನ ಮಾಂಗಲ್ಯವು ನನ್ನ ಪತಿಯ ನೇತಗಳಿಗಲ್ಲದೆ ಅನ್ಯರ ನೇತಗಳಿಗೆ ಗೋಚರಿಸುವಂತಿಲ್ಲ. ಒಂದು ವೇಳೆ ಈಗ ನೀನಾದರೂ ಸಾಧ್ಯವಿಲ್ಲ. ಇಂಥ ಹೀನ ಸ್ಥಿತಿ ಬರಲು ಸಾಧ್ಯವಿಲ್ಲ. ಅದನ್ನು ಮನಸ್ಸೇಕೋ ಕೇಳುತ್ತಿಲ್ಲ. ಸ್ವಾಮಿ, ನಿಮ್ಮ ವೃತ್ತಾಂತ ತಿಳಿಸಬಲ್ಲರ? ತಾಯಿ, ಹಿಂದೆ ಕೂಡಿದ ಸಭೆಯಲ್ಲಿ ಶನಿದೇವರನ್ನು ಜರೆದು ನಿಂದಿಸಿದ ಕಾರಣ ಆ ಶನಿದೇವರ ಕ್ರೂರ ದೃಷ್ಟಿಗೆ ಸಿಲುಕಿದ ಪಾಪಿಯಾದ ಸತ್ಯವಲ್ಲದ ತಾಯಿ. ಸ್ವಾಮಿ, ನಿಮ್ಮ ಪತ್ನಿ ಚಂದ್ರಹಾಸನ ನಾನು ಸ್ವಾಮಿ. ಅಮ್ಮ, ನೀನು ನನ್ನ ಪತಿಯಾದ ಚಂದ್ರಹಾಸಿ ಸತಿಯಾದ ತಾಯಿ. ಹೌದು ಸ್ವಾಮಿ, ಅಂದು ನೀವು ಜಲವನ್ನು ತರಲು ಹೋದವರು ಮಾರಲೇ ಇಲ್ಲ. ಯಾವುದೋ ಒಂದು ಕ್ರೂರ ಮಗವು ನಾನಿದ್ದ ಸ್ಥಳ ಬಿಟ್ಟು ಬೇರೆ ನೀವು ಕಚ್ಚಿಕೊಂಡು ಹೋಯಿತು. ಆದರೆ ಕಾಡಿನಲ್ಲಿಯೇ ಈ ಕುಮಾರನನ್ನು ಹೊಡೆದು ನಿಮ್ಮನ್ನು ಹುಡುಕುತ್ತಾ ಬರುತ್ತಿರುವ ಹಾಗೆ ಕಾಡಿನ ದಂಪತಿಗಳು ನಮ್ಮನ್ನು ಸಾಕಿ ಸಲಹಿದರು. ಅವರ ಮನೆಯನ್ನು ತೀರಿಸುವುದಕ್ಕೋಸ್ಕರ
ನಮ್ಮನ್ನು ವಿಕ್ರಯಿಸಿಕೊಂಡೆವು. ಆದರೆ ಆದರೆ ದಣಿಗಳು ನನ್ನ ಕುಮಾರನನ್ನು ಅವರ ಮನೆಗೆ ನಿಲ್ಲಿಸಿಕೊಳ್ಳದ ಕಾರಣ ಕತ್ತೆ ಕಾಯಿಲೆ ಬಿಡಿಸಿದ್ದೆನು. ಆದರೆ ಆದರೆ ಈಗ ನೀವೇ ನಿಮ್ಮ ಕೈಯಾರ ನಮ್ಮ ಕುಮಾರನ ಹಸ್ತಗಳ ಈ ಭಾರತನು ನಮ್ಮ ಕುಮಾರನೇ. ದೇವಿ, ಚಿಂತಿಸಬೇಡ. ನಾನು ನನ್ನ ದಣಿಗಳಿಗೆ ಕೊಟ್ಟಿರುವ ಮಾತಿನ ಪ್ರಕಾರ ಈ ಹಸ್ತವನ್ನು ತೆಗೆದುಕೊಂಡು ಹೋಗಿ ನಮ್ಮ ದಣಿಗಳಿಗೆ ಒಪ್ಪಿಸಿದನು. ಅಲ್ಲಿವರೆಗೂ ಈ ನಿನ್ನ ಕುಮಾರನನ್ನು ಕರೆದುಕೊಂಡು ಹೋಗಿ ಜಾಗ್ರತೆಯಾಗಿ ನೋಡಿಕೋ ದೇವಿ. ನಾನು ಆಗಿಂದಾಗಿ ಬಂದು ನೋಡಿಕೊಂಡು ಹೋಗುವೆನು. ಹಾಗೆ ಆಗಲಿ ಸ್ವಾಮಿ.